ಮದುವೆಯಾಗಿದ್ದರೆ ಖಂಡಿತ ವಿಚ್ಛೇದನ ಪಡೆಯುತ್ತಿದೆ. ನಟಿ ಅನುಪಮಾ ಲವ್ ಲೈಫ್ನಲ್ಲಿ ಏನಾಗಿತ್ತು? ಖ್ಯಾತ ನಟಿ ಅನುಪಮಾ ಪರಮೇಶ್ವರನ್ ಸದ್ಯ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಆದ್ರೆ ಇತ್ತೀಚೆಗೆ ಅವರ ವೈಯಕ್ತಿಕ ಜೀವನವೇ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಬ್ರೇಕಪ್, ಮಾನಸಿಕ ನೆಮ್ಮದಿ ಹಾಗೂ ವಿಷಕಾರಿ ಸಂಬಂಧದ ಕುರಿತು ಅವರು ಮಾಡಿದ ಪೋಸ್ಟ್ಗಳು ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದ್ವು. ಇದೀಗ ಪಾಡ್ಕಾಸ್ಟ್ ಒಂದರಲ್ಲಿ ತಮ್ಮ ಹಿಂದಿನ ಸಂಬಂಧದ ಬಗ್ಗೆ ಅನುಪಮಾ ಮೊದಲ ಬಾರಿಗೆ ಸುದೀರ್ಘವಾಗಿ ಮಾತನಾಡಿದ್ದು, ಅವರ ಹೇಳಿಕೆಗಳು ಸದ್ದು ಮಾಡುತ್ತಿವೆ. ದಕ್ಷಿಣ ಭಾರತದಲ್ಲಿ ಅಪಾರ ಅಭಿಮಾನಿಗಳನ್ನ ಹೊಂದಿರುವ ಅನುಪಮಾ ತೆಲುಗು, ತಮಿಳು ಹಾಗೂ ಮಲಯಾಳಂ ಸಿನಿಮಾಗಳ ಮೂಲಕ ತಮ್ಮದೇ ಆದ ಗುರುತನ್ನ ಮೂಡಿಸಿದ್ದಾರೆ. ಈ ನಡುವೆ ಅವರ ಪ್ರೀತಿ ಮತ್ತು ಬ್ರೇಕಪ್ ಕುರಿತು ಹಲವು ರೀತಿಯ ಸುದ್ದಿಗಳು ಹರಿದಾಡ್ತಾ ಇದ್ವು. ಆದ್ರೆ ಇದ್ದಕ್ಕಿದ್ದಂತೆ ಅನುಪಮಾ ಮಾನಸಿಕ ನೆಮ್ಮದಿ ಮತ್ತು ಅನಗತ್ಯ ಸಂಬಂಧಗಳಿಂದ ದೂರ ಉಳಿಯುವ ಕುರಿತು ಪೋಸ್ಟ್ ಮಾಡಿದ್ದು ಅಭಿಮಾನಿಗಳ ಗಮನ ಸೆಳೆದಿತ್ತು. ಇದೀಗ ಆ ಪೋಸ್ಟ್ ಹಿಂದಿನ ಕಾರಣವನ್ನ ಅನುಪಮಾ ಸ್ವತಃ ಬಹಿರಂಗಪಡಿಸಿದ್ದಾರೆ. 2 ವರ್ಷ ನಾರ್ಸಿಸ್ಟಿಕ್ ಅಬ್ಯೂಸ್ ಅನುಭವಿಸಿದೆ. ತಮ್ಮ ಜೀವನದ ಅತ್ಯಂತ ಕಠಿಣ ಅವಧಿಯ ಬಗ್ಗೆ ಮಾತನಾಡಿದ ಅನುಪಮಾ, ಸುಮಾರು 2 ವರ್ಷಗಳ ಕಾಲ ತಾವು ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಎದುರಿಸಿದ್ದಾರೆ ಎಂದು ಹೇಳಿದ್ದಾರೆ. ನಾನು 2 ವರ್ಷಗಳ ಕಾಲ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಅನುಭವಿಸಿದೆ. ಆ ಸಮಯದಲ್ಲಿ ಮಾನಸಿಕವಾಗಿ ಮಾತ್ರವಲ್ಲ, ದೈಹಿಕವಾಗಿಯೂ ಸಾಕಷ್ಟು ನೋವು ಅನುಭವಿಸಿದೆ. ಆ ವ್ಯಕ್ತಿಯ ಹೆಸರನ್ನ ನಾನು ಬಹಿರಂಗಪಡಿಸಲು ಬಯಸೋದಿಲ್ಲ, ಆದರೆ ನಾನು ಅನುಭವಿಸಿದ ನೋವು ತುಂಬಾ ಕಠಿಣವಾಗಿತ್ತು ಎಂದು ಅವರು ಹೇಳಿದ್ದಾರೆ. ತಮ್ಮ ಮಾತುಗಳನ್ನು ಕೇಳಿದಾಗ ಈ ರೀತಿಯ ಸಂಬಂಧವನ್ನ ಎದುರಿಸುತ್ತಿರುವವರಿಗೆ ತಮ್ಮ ಅನುಭವ ಅರ್ಥವಾಗಬಹುದು ಎಂದಿರುವ ಅನುಪಮಾ, ಇಂತಹ ಪರಿಸ್ಥಿತಿಯನ್ನ ಗುರುತಿಸದೇ ಇರುವವರೇ ಹೆಚ್ಚು ಅಪಾಯದಲ್ಲಿರ್ತಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲು ಪ್ರೀತಿ, ಮರುದಿನವೇ ಸಂಪೂರ್ಣ ನಿರ್ಲಕ್ಷ್ಯ. ಹೌದು, ಆ ಸಂಬಂಧದ ಸ್ವರೂಪವನ್ನ ವಿವರಿಸಿದ ಅನುಪಮಾ, ಆರಂಭದಲ್ಲಿ ಆ ವ್ಯಕ್ತಿ ತಮ್ಮ ಮೇಲೆ ಅಪಾರ ಪ್ರೀತಿ ತೋರಿಸ್ತಿದ್ದ ಎಂದು ಹೇಳಿದ್ದಾರೆ. ಆ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿದ್ದು ನಿಜವೇ, ಇದು ಕನಸೇನೋ ಎಂದು ಅನ್ನಿಸುವಷ್ಟು ಪ್ರೀತಿ ತೋರಿಸಿದ್ರು. ಆದ್ರೆ ಮರುದಿನವೇ ಸಂಪೂರ್ಣ ಬದಲಾಗಿದ್ರು. ಯಾವುದೇ ಕಾಳಜಿ ಇಲ್ಲದಂತೆ ತೀವ್ರ ನಿರ್ಲಕ್ಷ್ಯ ತೋರಿಸ್ತಾ ಇದ್ರು. ನಂತರ ಮತ್ತೆ ಪಶ್ಚಾತ್ತಾಪ ಪಟ್ಟು ಮಗುವಿನಂತೆ ಅಳುತ್ತಾ ಕ್ಷಮೆ ಕೇಳಿ ಮುಂದೆ ಹೀಗೆ ಮಾಡೋದಿಲ್ಲ ಎಂದು ಭರವಸೆ ನೀಡ್ತಾ ಇದ್ರು. ಮತ್ತೆ ಅದೇ ರೀತಿಯ ಪ್ರೀತಿ ತೋರಿಸಿ ಕೆಲವೇ ದಿನಗಳಲ್ಲಿ ಮತ್ತೆ ಅದೇ ವರ್ತನೆ ಶುರುವಾಗ್ತಿತ್ತು ಎಂದು ಅನುಪಮಾ ವಿವರಿಸಿದ್ದಾರೆ. 3 ತಿಂಗಳಲ್ಲೇ ಮದುವೆ ಮಾತು, ನನ್ನ ವೃತ್ತಿಯನ್ನೇ ಬಿಡಿಸಲು ಪ್ರಯತ್ನ. ತಮ್ಮ ಸಂಬಂಧದ ಮತ್ತು ಆಘಾತಕಾರಿ ಸಂಗತಿಯನ್ನ ಬಹಿರಂಗಪಡಿಸಿದ ಅನುಪಮಾ, ಕೇವಲ 3 ತಿಂಗಳ ಪರಿಚಯದಲ್ಲೇ ನಿಶ್ಚಿತಾರ್ಥ ಹಾಗೂ ಡೆಸ್ಟಿನೇಷನ್ ವೆಡ್ಡಿಂಗ್ ಬಗ್ಗೆ ಚರ್ಚೆಯಾಗಿತ್ತು ಎಂದು ಹೇಳಿದ್ದಾರೆ. ಆದರೆ ಕ್ರಮೇಣ ಆ ವ್ಯಕ್ತಿಯ ಉದ್ದೇಶ ತಮ್ಮನ್ನು ವೃತ್ತಿಯಿಂದ ದೂರ ಮಾಡಿ ಸಂಪೂರ್ಣವಾಗಿ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಾಗಿದೆ ಎಂಬುದು ಅರ್ಥವಾಯಿತು ಎಂದು ಅವರು ತಿಳಿಸಿದ್ದಾರೆ. ಇದೇ ಕಾರಣಕ್ಕೆ ನಿಶ್ಚಿತಾರ್ಥವನ್ನ ಪದೇ ಪದೇ ಮುಂದೂಡುತ್ತಾ ಬಂದಿದ್ದಾಗಿ ಹೇಳಿದ್ದಾರೆ. ಆ ಒತ್ತಡದಿಂದ ಹೊರಬರಲು ನಾನು ಔಷಧಿಗಳನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಯಿತು. ನನ್ನ ವೃತ್ತಿ ಜೀವನದ ದೊಡ್ಡ ಹಿಟ್ಗಳಲ್ಲಿ ಒಂದಾದ ಡ್ರ್ಯಾಗನ್ ಸಿನಿಮಾದ ಪ್ರಮೋಷನ್ಗಳನ್ನು ಸರಿಯಾಗಿ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಅನುಪಮಾ ಹೇಳಿದ್ದಾರೆ. ಮದುವೆಯಾಗಿದ್ದರೆ ಖಂಡಿತ ವಿಚ್ಛೇದನ ಪಡೆಯುತ್ತಿದ್ದೆ. ತಮ್ಮ ಜೀವನದ ಆ ಹಂತವನ್ನ ನೆನಪಿಸಿಕೊಂಡ ಅನುಪಮಾ, ಒಂದು ವೇಳೆ ಆ ವ್ಯಕ್ತಿಯನ್ನ ಮದುವೆಯಾಗಿದ್ದರೆ ಪರಿಸ್ಥಿತಿ ಇನ್ನಷ್ಟು ಕಠಿಣವಾಗ್ತಿತ್ತು ಎಂದು ಹೇಳಿದ್ದಾರೆ. ನಾನು ಆ ವ್ಯಕ್ತಿಯನ್ನ ಮದುವೆಯಾಗಿದ್ದರೆ ಖಂಡಿತವಾಗಿಯೂ ವಿಚ್ಛೇದನ ಪಡೆಯುತ್ತಿದೆ ಎಂದು ಅನುಪಮಾ ನೇರವಾಗಿ ಹೇಳಿದ್ದಾರೆ. ಸದ್ಯ ಆ ಕಠಿಣ ಹಂತದಿಂದ ಸಂಪೂರ್ಣವಾಗಿ ಹೊರ ಬಂದಿರೋದಾಗಿ ತಿಳಿಸಿರುವ ಅವರು, ತಮ್ಮ ಜೀವನದಲ್ಲಿ ಮತ್ತೆ ಸಂತೋಷ ಮತ್ತು ಮಾನಸಿಕ ನೆಮ್ಮದಿಯನ್ನ ಕಂಡುಕೊಳ್ಳುತ್ತಿದ್ದೇನೆ ಎಂದಿದ್ದಾರೆ. ಅನುಪಮಾ ತಮ್ಮ ಹಿಂದಿನ ಸಂಬಂಧದ ಬಗ್ಗೆ ಮಾತಾಡಿರುವ ಈ ಮುಕ್ತ ಮಾತುಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದು, ಅಭಿಮಾನಿಗಳು ಅವರ ಧೈರ್ಯಕ್ಕೆ ಮೆಚ್ಚಿಕೊಂಡಿದ್ದಾರೆ.